ಯಾವ ಜನನು ಬಿಟ್ಟಿಲ್ಲ, ಎಲ್ಲರ ಮೇಲೆ ಎಫ್ಐಆರ್ ಹಾಕಿದ್ದೀರಾ, ಎಲ್ಲರ ಕುಟುಂಬನ ಸರ್ವನಾಶ ಮಾಡಿದ್ರೆ ಹೊರತು ಬೇರೆ ಉದ್ಧಾರಕ್ಕೆ ಮಾಡಿರೋಂಥದ್ದು ಏನಿಲ್ಲ. ಯಾರೋ ಕೆಲವೊಂದು ದಲಿತರನ್ನ ಕಳ್ಸಿಬಿಟ್ಟು ಪ್ರೆಸ್ ಮೀಟ್ ಮಾಡಿ ನಮ್ಮ ಪರವಾಗಿ ಮಾತಾಡಿ ಅಂತ ಹೇಳಿ ಕಳ್ಸೋದಲ್ಲ, ನಿಜವಾಗ್ಲೂ ವಾಸ್ತವಾಂಶವಾಗಿ ಮಾಡ್ಬೇಕಾಗ್ತದೆ. ನಮಸ್ಕಾರ, ನನ್ನ ಹೆಸರು ಬಿಸೈರಹಳ್ಳಿ ನಾಗೇಶ್ ಅಂತ, KPMC ನಿರ್ದೇಶಕ ಮಾತಾಡ್ತಾ ಇದ್ದೀನಿ. ಪಾಪ ಡಾಕ್ಟರ್ ಕೆ ಸುಧಾಕರ್ ಸಂಸದರು ನಿನ್ನೆ ಬಾಗೇಪಲ್ಲಿಯಲ್ಲಿ ಚಳೂರಲ್ಲಿ ಮಾತಾಡಿದ್ದಾರೆ. ಏನು ನನ್ನನ್ನು ಯಾಕೆ ತೆಲುಗಲ್ಲಿ ಮಾತಾಡಿದ್ದಾರೆ, ನಾನು ಯಾಕೆ ರಾಜೀನಾಮೆ ಕೊಡಬೇಕು, DC ಕಚೇರಿ ಹತ್ರ ನಿಮ್ಮ ಆಫೀಸು ಮಾನ್ಯ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಕಚೇರಿ ಅಲ್ಲಿದೆ, ನಿಮ್ಮ ಕಚೇರಿ ಮುಂದೆ ಅವರು ಸೂಸೈಡ್ ಮಾಡ್ಕೊಂಡಿರೋದು, ನೀವು ರಾಜೀನಾಮೆ ಕೊಡಬೇಕು, ನಾವ್ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಅವ್ರನ್ನ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಸಂಸದರು ಅಂತ ಹೇಳ್ಕೊಳಕ್ಕೆ ನಮಗೆ ನಾಚಿಕೆ ಆಗ್ತದೆ. ನಿಜವಾಗ್ಲೂ ಅವ್ರಿಗೆ ನೈತಿಕತೆ, ಮಾನ ಮರ್ಯಾದೆ ಏನನ್ನ ಇದ್ದರೆ ಅವರು ರಾಜೀನಾಮೆ ಕೊಡಬೇಕು. ಯಾರು? ಡಾಕ್ಟರ್ ಕೆ ಸುಧಾಕರ್ ಅವರು. ದಲಿತರ ಮೇಲೆ ಏನು ನಿಮ್ಗೆ ಕಾಳಜಿ ಇದೆ? ಇನ್ನು ಪೊಲೀಸವ್ರನ್ನ ದುರ್ಬಳಕೆ ಮಾಡ್ಕೊಂಡು ನೀವು ಬಂದ ತಕ್ಷಣ ಕಾರ್ ಡೋರ್ ತೆಗಿಯೋದು ಪೊಲೀಸವರು, ಕಾರ್ ಡೋರ್ ಹಾಕ್ಬೇಕಂದ್ರೆ ಪೊಲೀಸವರು, ಹಿಂದೆ ಮುಂದೆ 3-4 ಎಸ್ಕಾರ್ಟ್ ಇಟ್ಕೊಂಡು ಓಡಾಡ್ತಾ ಇದ್ರಲ್ಲ, ಯಾರು ದುರ್ಬಳಕೆ ಮಾಡ್ಕೊತಾ ಇದ್ದಿದ್ದು? ಎಷ್ಟು ಜನ ಮೇಲೆ ಎಫ್ಐಆರ್ ಹಾಕ್ತಿದ್ರಿ ನೀವು? ಎಷ್ಟು ಜನರನ್ನ ಅಯ್ಯೋ ಅನಿಸ್ತಾ ಇದೆ? ಇವತ್ತು ಹೇಳಿದ್ರ ನಮ್ಮ ಹೆಂಡತಿ ಮಕ್ಕಳು ಕಣ್ಣೀರು ಹಾಕಿದಾರಂತ, ಬೇರೆಯವ್ರ ಮೇಲೆ ಎಫ್ಐಆರ್ ಹಾಕಿದಾಗ ನಿಮ್ಮ ಕಣ್ಣೀರು ಅವಾಗ ಏನಾಗಿದೆ? ಎಷ್ಟು ಕುಟುಂಬಗಳು ಹಾಳಾದವು ನಿಮ್ಮಿಂದ? ಎಷ್ಟು ಕುಟುಂಬಗಳ ಮೇಲೆ ಎಫ್ಐಆರ್ ಹಾಕ್ಸಿದ್ದೀರಾ? ಅವಾಗ ಏನಾಗಿತ್ತು ನಿಮ್ಮ ಕಣ್ಣೀರು? ಬೇರೆಯವ್ರ ಕುಟುಂಬ ಏನಾಗಿತ್ತು ಅವಾಗ ನೆನ್ಪು ಬರಲಿಲ್ಲ ಬೇರೆಯವ್ರ ಕುಟುಂಬ ಎಲ್ಲ? ಯಾವ ಜನಾಂಗನೂ ಬಿಟ್ಟಿಲ್ಲ, ನೀವು ದಲಿತರನ್ನೂ ಬಿಟ್ಟಿಲ್ಲ, ಬೇರೆ ಜನಾಂಗ ಯಾವ ಜನನೂ ಬಿಟ್ಟಿಲ್ಲ, ಎಲ್ಲರ ಮೇಲೆ ಎಫ್ಐಆರ್ ಹಾಕಿದ್ದೀರಾ, ಎಲ್ಲರ ಕುಟುಂಬನ ಸರ್ವನಾಶ ಮಾಡಿದ್ರೆ ಹೊರತು ಬೇರೆ ಉದ್ಧಾರಕ್ಕೆ ಮಾಡಿರೋಂಥದ್ದು ಏನಿಲ್ಲ. ಯಾರೋ ಕೆಲವೊಂದು ದಲಿತರನ್ನ ಕಳಿಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಿ ನಮ್ಮ ಪರವಾಗಿ ಮಾತಾಡಿ ಅಂತ ಹೇಳಿ ಕಳ್ಸೋದಲ್ಲ, ನಿಜವಾಗ್ಲೂ ವಾಸ್ತವಾಂಶವಾಗಿ ಮಾಡಬೇಕಾಗ್ತದೆ. ನಿಜವಾಗ್ಲೂ ನಾನು ದಲಿತರಿಗೆ ಹೇಳ್ತೀನಿ, ನಿಮ್ಮ ಜೀವನದ ಆಧಾರ ಮೇಲೆ ನೀವು ನಿಂತ್ಕೊಳ್ಳಿ. ಇವಾಗ ದಲಿತ ಹುಡುಗ ನಿಮ್ಮ ಸಾವಾಗಿ ಇರೋದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಈ ಸಂದರ್ಭದಲ್ಲಿ. ಇವಾಗ ನಮ್ಮ ಶಾಸಕರು ದಲಿತರನ್ನ ಎಷ್ಟು ಒಗ್ಗಟ್ಟಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಅದ್ಯಾವುದೋ ವಿಡಿಯೋ ನೋಡ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡ್ತಿರಲ್ಲ, ನೀವೇನು ದಲಿತ ಕಿರೀಟ ಇರ್ತೀರ? XMLಗಳ ಮೇಲೇನೆ ನೀವು ಎಫ್ಐಆರ್ ಹಾಕ್ಸಿದ್ದೀರಾ, ಇನ್ನೇನು ನೀವು ದಲಿತರ ಮೇಲೆ ಕಾಳಜಿ ಇಟ್ಕೊಂಡಿರೋದು? ನಮ್ಮ ಶಾಸಕರಾಗಲಿ ನಮ್ಮ ಸಚಿವರಾಗಲಿ ಇರುವಷ್ಟು ಅನೇಕ ರೀತಿ ಅವ್ರ ಕೊಡುಗೆಗಳಾಗಿರ್ಬೋದು, ಅವ್ರು ಏನು ಪ್ರಾಬ್ಲಮ್ ಆಗಿರ್ಬೋದು ದಲಿತರದ್ದು ಈಡೇರಿಸ್ತಾ ಇದ್ದಾರೆ. ಅವ್ರು ಬೆನ್ನೆಲುಬಾಗಿ ನಿಂತಿರೋದು ಯಾವುದೇ ಇದ್ರೂ ನಮ್ಮ ಸಚಿವರಾಗಿರ್ಬೋದು, ನಮ್ಮ ಶಾಸಕರು ಅವ್ರ ದಲಿತರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದಯವಿಟ್ಟು ನೀವು ಏನೇ ಇದ್ರೂ ವಾಸ್ತವಾಂಶವಾಗಿ ಮಾತಾಡಬೇಕು.